ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮ ಹಿಂದೂ ಸಂಪ್ರದಾಯದಂತೆ 12 ಮಾಸಗಳಿವೆ. ಹಾಗೆಯೇ ಪ್ರತಿ ಮಾಸದಲ್ಲಿಯೂ ಒಂದೊಂದು ಸಂಕ್ರಮಣ ಎನ್ನುವಂಥದ್ದು ಬರ್ತದೆ. ಅಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ದಿನವೇ ಸಂಕ್ರಮಣ. ಯಾವುದೇ ರಾಶಿಗೆ ಸೂರ್ಯನು ಪ್ರವೇಶ ಮಾಡುವಾಗ ಅದೇ ರಾಶಿಯ ಸಂಕ್ರಮಣ ಎಂದು ಕರೀತಾರೆ. ಹೀಗೆ ಮಾಸಗಳು ಬದಲಾಗ್ತಾ ಇದ್ದಂಗೆ 33 ತಿಂಗಳಿಗೆ ಒಂದು ಸಾರಿ ಯಾವುದೇ ಸಂಕ್ರಮಣವೇ ಇರುವುದಿಲ್ಲ. ಯಾವ ಮಾಸದಲ್ಲಿ ಸಂಕ್ರಮಣವೇ ಆಗುವುದಿಲ್ಲವೋ, ಅಂದರೆ ಸೂರ್ಯನು ಅದೇ ರಾಶಿಯಲ್ಲಿ ಉಳಿಯುತ್ತಾನೋ ಆ ಮಾಸವನ್ನ ಅಧಿಕ ಮಾಸ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಅಧಿಕ ಮಾಸ ಪ್ರತಿ 3 ವರ್ಷಗಳಿಗೆ ಒಂದು ಸಾರಿ ಬರ್ತದೆ. ಹಾಗಾದ್ರೆ ಅಧಿಕ ಮಾಸದ ಫಲವೇನು? ಈ ಮಾಸವನ್ನ ಯಾಕೆ ಮಲಮಾಸ ಅಂತ ಹೇಳಿ ಕರೀತಾರೆ? ಮತ್ತು ಅಧಿಕ ಮಾಸದಲ್ಲಿ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು? ಈ ಮಾಸದಲ್ಲಿ ದಾನಾದಿಗಳನ್ನ ಯಾಕೆ ಕೊಡಬೇಕು? ಯಾವ ದಾನವನ್ನ ಕೊಡುವುದರಿಂದ ಯಾವ ಫಲ ಎನ್ನುವಂಥದ್ದು ದೊರೆಯುತ್ತದೆ? ಅದೆಲ್ಲವುದರ ಬಗ್ಗೆ ಉತ್ತರವನ್ನ ನಾವು ತಿಳ್ಕೊಳ್ತಾ ಹೋಗೋಣ.